ನೋ ಇದು ದೇಶದ ಬಜೆಟ್, ಇದು ಕರ್ನಾಟಕ ಬಜೆಟ್ ಅಲ್ಲ. ಇದಿಷ್ಟು ಕೂಡ ಇದರಲ್ಲಿ ಅಷ್ಟು ಕೂಡ ಕರ್ನಾಟಕಕ್ಕೂ ಇರುತ್ತೆ. ಕರ್ನಾಟಕವನ್ನು ಬಿಟ್ಟಲ್ಲ ದೇಶ ಇರೋದು, ಕರ್ನಾಟಕಕ್ಕೂ ಇರುತ್ತೆ. ಇದರಲ್ಲಿ ಯಾವುದ್ಯಾವುದು ಹೆಚ್ಚಿನ ಗಮನ, ಯಾಕಂದರೆ ಅವರೀಗ 517 ಹೊಸ ವಿಮಾನಗಳು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮಧ್ಯಮ ವರ್ಗದ ಹೊಸ ಮನೆಗಳನ್ನ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಬೇಡಿಕೆ ಬರುತ್ತೆ ಅದ್ರ ತಕ್ಕಂತೆ ಕೇಂದ್ರದ ಬಜೆಟ್ ಮಾಡಿಕೊಂಡು ಕರ್ನಾಟಕ ರಾಜ್ಯಕ್ಕೂ ನಾನು ಈ ಸರಿ ಮನವಿ ಮಾಡ್ತೀನಿ, ಇದನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜಾರಿಗೆ ತರೋ ದಿಕ್ಕಿನಲ್ಲಿ ನಾವು ಬೇಗ ಪ್ರಪೋಸಲ್ ಕಳಿಸ್ಲಿ, ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ನಾನು ಈ ಸಂದ ಒತ್ತಾಯ ಮಾಡ್ತೀನಿ. ನೋ ಇದು ದೇಶದ ಬಜೆಟ್, ಇದು ಕರ್ನಾಟಕ ಬಜೆಟ್ ಅಲ್ಲ. ಇದಿಷ್ಟು ಕೂಡ ಇದರಲ್ಲಿ ಅಷ್ಟು ಕೂಡ ಕರ್ನಾಟಕಕ್ಕೂ ಇರುತ್ತೆ. ಕರ್ನಾಟಕವನ್ನು ಬಿಟ್ಟಲ್ಲ ದೇಶ ಇರೋದು, ಕರ್ನಾಟಕಕ್ಕೂ ಇರುತ್ತೆ. ಇದರಲ್ಲಿ ಯಾವುದ್ಯಾವುದು ಹೆಚ್ಚಿನ ಗಮನ, ಯಾಕಂದರೆ ಅವರೀಗ 517 ಹೊಸ ವಿಮಾನಗಳು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮಧ್ಯಮ ವರ್ಗದ ಹೊಸ ಮನೆಗಳನ್ನ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಬೇಡಿಕೆ ಬರುತ್ತೆ ಅದ್ರ ತಕ್ಕಂತೆ ಕೇಂದ್ರದ ಬಜೆಟ್ ಮಾಡಿಕೊಂಡು ಕರ್ನಾಟಕ ರಾಜ್ಯಕ್ಕೂ ನಾನು ಈ ಸರಿ ಮನವಿ ಮಾಡ್ತೀನಿ, ಇದನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜಾರಿಗೆ ತರೋ ದಿಕ್ಕಿನಲ್ಲಿ ನಾವು ಬೇಗ ಪ್ರಪೋಸಲ್ ಕಳಿಸ್ಲಿ, ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ನಾನು ಈ ಸಂದ ಒತ್ತಾಯ ಮಾಡ್ತೀನಿ. ನೋ ಇದು ದೇಶದ ಬಜೆಟ್, ಇದು ಕರ್ನಾಟಕ ಬಜೆಟ್ ಅಲ್ಲ. ಇದಿಷ್ಟು ಕೂಡ ಇದರಲ್ಲಿ ಅಷ್ಟು ಕೂಡ ಕರ್ನಾಟಕಕ್ಕೂ ಇರುತ್ತೆ. ಕರ್ನಾಟಕವನ್ನು ಬಿಟ್ಟಲ್ಲ ದೇಶ ಇರೋದು, ಕರ್ನಾಟಕಕ್ಕೂ ಇರುತ್ತೆ. ಇದರಲ್ಲಿ ಯಾವುದ್ಯಾವುದು ಹೆಚ್ಚಿನ ಗಮನ, ಯಾಕಂದರೆ ಅವರೀಗ 517 ಹೊಸ ವಿಮಾನಗಳು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮಧ್ಯಮ ವರ್ಗದ ಹೊಸ ಮನೆಗಳನ್ನ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಬೇಡಿಕೆ ಬರುತ್ತೆ ಅದ್ರ ತಕ್ಕಂತೆ ಕೇಂದ್ರದ ಬಜೆಟ್ ಮಾಡಿಕೊಂಡು ಕರ್ನಾಟಕ ರಾಜ್ಯಕ್ಕೂ ನಾನು ಈ ಸರಿ ಮನವಿ ಮಾಡ್ತೀನಿ, ಇದನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜಾರಿಗೆ ತರೋ ದಿಕ್ಕಿನಲ್ಲಿ ನಾವು ಬೇಗ ಪ್ರಪೋಸಲ್ ಕಳಿಸ್ಲಿ, ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ನಾನು ಈ ಸಂದ ಒತ್ತಾಯ ಮಾಡ್ತೀನಿ.